ಇವತ್ತು ಅತ್ಯಂತ ನಮ್ಮೆಲ್ಲರ ಅದೃಷ್ಟ ದಿವಸ ಅಂತೇಳಿ ನಾನು ಭಾವಿಸ್ಕೊತೀನಿ. ಅದು ನಮ್ಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ನೆನೆಸ್ಕೊಂಡು ಅವರ ಚರಣ ಕಮಲಗಳಿಗೆ ನಮಸ್ಕರಿಸಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು, ಪಕ್ಷದ ಹಿರಿಯರು, ತರುಣ ಮಿತ್ರರು, ಶ್ರದ್ಧೆಯ ಸಹೋದರಿಯರು, ಪತ್ರಿಕಾ ಬಂಧುಗಳು, ಇದು 12ನೇ ವರ್ಷದ ನರೇಂದ್ರ ಮೋದಿಯವರ ಒಂದು ಸಾಧನೆಯ ಬಗ್ಗೆ ಬಹಳ ಚೆನ್ನಾಗಿ ಅರುಣ್ ಚಾಪೂರ್ ಅವರು, ನಮ್ಮ ಮಲ್ಲುಗೌಡರು ಬಹಳ ಚೆನ್ನಾಗಿ ಹೇಳ್ಯಾರ. ಆದರೆ ಎದರಲ್ಲಿ ಕಡಿಮೆ ಬಿದ್ದದ್ರಿ? 12 ವರ್ಷದಲ್ಲಿ 70 ವರ್ಷ ಈ ದೇಶ, 60 ವರ್ಷ ಈ ದೇಶ ನಡೆಸಿ ಏನಾರೆ ಮಾಡಿದ್ರೇನ್ರಿ ಈ ದೇಶಕ್ಕೆ? ಹೇಳ್ರಿ ನೋಡೋಣ. ಒಂದರೆ ಬಿಜಾಪುರ ರೋಡ್ ಖಂಡಿತ ವಾಜಪೇಯಿ ಅವ್ರು ಬಂದ ಮೇಲೆ ಸೊಲ್ಲಾಪುರ ಚಿತ್ರದುರ್ಗ ರೋಡ್ ಆಯಿತು ವಿನಃ ಅವ್ರ ಅಪ್ರಾಣಿ ಒಂದು ಕೆಲಸನೂ ಕೂಡ ಅವ್ರು ಯಾವತ್ತೂ ಮಾಡಲಿಲ್ಲ. ಆದರೆ ಡುಬ್ಬ ಚಪ್ಪರಿಸ್ಕೋತಾರ, ನಾವು ಭಾಳ ಮಾಡಿದೆವು. ಏನು ಮಾಡಿದ್ರಿಪ್ಪ? ಅವ್ರು ಹೇಳಿದ್ರಲ್ಲ, ಏನು ಕರೋನಾ ಸಂದರ್ಭದಲ್ಲಿ ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಮೋದಿ ಅವರು ಇರದೇ ಇದ್ದಿದ್ರೆ ರಸ್ತೆಗೆ ಹೆಣಗಳು ಬೀಳ್ತಿದ್ವು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಅವ್ರಿಗೆ ಯಾರ ಬಗ್ಗೆನೂ ಕಾಳಜಿ ಇಲ್ಲ. ದೀನ ದಲಿತರ ಬಗ್ಗೆ, ಮುಸ್ಲಿಮರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ. ಆದರೆ ಏನು, ವೋಟ್ ಬ್ಯಾಂಕ್ ಮಾತ್ರ ಬೇಕು. ತಿಳಿಯಂಗಿಲ್ಲ ಈ ಮಂದಿಗೆ. ನಾವು ಎಷ್ಟು ತಿಳಿಸಿ ಹೇಳಿದ್ರು ತಿಳಿಯಲ್ತು. ನೋಡ್ರಿ, ಇವತ್ತು ನರೇಂದ್ರ ಮೋದಿಯವರು ಇವರೊಬ್ಬ ಅದೃಷ್ಟ ಪುರುಷ ಈ ದೇಶಕ್ಕೆ. ಜಗತ್ತಿನಲ್ಲಿ ಅತ್ಯಂತ ನೋಡ್ರಿ, ನಾವೆಲ್ಲ ಕಷ್ಟದಾಗಿದ್ದಾಗ ನಮ್ಮ ಮೇಲೆ ಪಾಕಿಸ್ತಾನ ಮತ್ತೊಬ್ಬರು ಹಮಲ ಮಾಡಿದಾಗ ನಮಗೆ ಯಾರೂ ಕೂಡ ನಮಗೆ ಸಹಾಯ ಮಾಡಲಿಕ್ಕೆ ಬರಲಿಲ್ಲ. ಆದರೆ ನರೇಂದ್ರ ಮೋದಿಯವರು ತಾವು ಸ್ವಂತಕ್ಕೆ ಶೂರರಾಗಿ ಅವ್ರನ್ನೆಲ್ಲ ಹೆದರಿಸ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ಯಾರ. ಒಂದಲ್ಲ ಎರಡಲ್ಲ, ಆರ್ಥಿಕ ಪರಿಸ್ಥಿತಿ, ವೈಜ್ಞಾನಿಕ, ಆಮೇಲೆ ಎಲ್ಲಿ ಯಾವ ರೋಡು, ರೈಲ್ವೆ, ಆಮೇಲೆ ಟ್ರಾನ್ಸ್ಪೋರ್ಟೇಷನು ಯಾವುದು ಒಂದೇ ಎರಡ್ರಿ. ಆಮೇಲೆ ಜನರ ಆರೋಗ್ಯ ಹೇಳ್ರಿ, ಹೆಣ್ಣು ಮಕ್ಕಳಿಗೆ ಬೇಕಾಗತಕ್ಕಂಥದ್ದು ಯಾವುದು ಇದು ಎಂಥದ್ದು ಇಲ್ಲ ಅನ್ನೋದಿಲ್ಲ. ದೇಶಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಪ್ರಧಾನಮಂತ್ರಿಗಳು 12 ವರ್ಷಗಳಲ್ಲಿ ಆ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಅದೃಷ್ಟ ನರೇಂದ್ರ ಮೋದಿಯವರಂಥ ನಾಯಕತ್ವದಲ್ಲಿ ನಾನು ಒಬ್ಬ ಲೋಕಸಭಾ ಸದಸ್ಯನಾಗಲಿಕ್ಕೆ ನೀವೆಲ್ಲರೂ ಜಿಲ್ಲೆಯ ಜನ ಸಹಾಯ ಮಾಡಿದ್ರಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ವರ್ಲ್ಡ್ನಾಗ ನೋಡ್ರಿ, ಜಗತ್ತಿನಾಗ ನಮಗೆ ಯಾರೂ ಹಿಂದೆ ಸಹಾಯ ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರೆ ಇವತ್ತು ನಂಬರ್ ಹಚ್ಚದ ಪಾಳೆ ಹಚ್ಚಿ ಬರ್ದಾಕತ್ತಾರೆ ದಿಲ್ಲಿಗೆ. ನರೇಂದ್ರ ಮೋದಿ ಅವ್ರು ಭೇಟಿ ಆಗಬೇಕು, ಅವ್ರನ್ನ ಭೇಟಿ ಮಾಡಬೇಕು, ಅವ್ರ ಸಲಹೆ ಕೇಳಬೇಕು, ನಾವು ಸಹಾಯ ಬೇಕು ಅಂತ ಕೇಳಬೇಕು ಅಂತೇಳಿ ಜಗತ್ತಿನ ಎಲ್ಲರೂ. ಟ್ರಂಪ್ ಅವ್ರು ಏನು ಹೇಳಿದ್ರು? ನಾನು ಒಬ್ಬ ಮಾತ್ರ ನರೇಂದ್ರ ಮೋದಿ ಅವರು, ನನ್ನ ಬಿಟ್ಟರೆ ನರೇಂದ್ರ ಮೋದಿ ಅವರು ಈ ಜಗತ್ತಿಗೆ ಒಬ್ಬ ನಾಯಕ ಅಂತಕ್ಕಂಥ ಮಾತು ಹೇಳ್ಯಾರ. ನೋಡ್ರಿ, ಇದಕ್ಕಿಂತ ದೊಡ್ಡದು ಏನಾದರೂ ಬೇಕಾಯ್ತು? ಎಂದಾದರೂ ಆದರೆ ಅನಿಸ್ಕೊಂಡ್ರ ಭಾರತೀಯರು ಎಂದರೆ ಅನಿಸ್ಕೊಂಡ್ರೆ ಹೇಳ್ರಿ ದಯವಿಟ್ಟು. ಅದಕ್ಕಾಗಿ ನರೇಂದ್ರ ಮೋದಿಯವರ ಸಾಧನೆ ಈ ದೇಶದಲ್ಲಿ ಅತ್ಯಂತ ದೊಡ್ಡ ಸಾಧನೆ ಅಂತಕ್ಕಂಥ, ಹಿಂದೆ ಯಾವತ್ತೂ ಕೂಡ ಯಾರೂ ಮಾಡದೇ ಇರತಕ್ಕಂಥ ಸಾಹಸವನ್ನು ಮಾಡಿ ಈ ದೇಶದ ಜನರಿಗೆ ರಕ್ಷಣೆಯನ್ನು ಕೊಟ್ಟು, ಈ ದೇಶದ ಜನರಿಗೆ ಬೇಕಾಗಿರ್ತಕ್ಕಂಥ ಸಂರಕ್ಷಣೆಯನ್ನು ಕೊಟ್ಟು ನಮ್ಮನ್ನೆಲ್ಲ ಬದುಕಿಸಲಿಕ್ಕೆ ಪ್ರಯಾಸ ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ದೇವರ ಇನ್ನೊಂದು ಸ್ವಲ್ಪ ದಿನ ಅವ್ರಿಗೆ ಆಯುಷ್ಯ, ಆರೋಗ್ಯ, ಅಧಿಕಾರ ಬೇಕು ಅವ್ರಿಗೆ. ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತಾರೆ ಅನ್ನೋದು ಯಾರು ಜಡ್ಜ್ ಮಾಡ್ಲಿಕ್ಕಾಗಲ್ಲ. ಭಾಳ ಜನ ತಿಳ್ಕೊಂಡಾರ. ಈಗ ನೋಡ್ರಿ, ಅಲ್ರಿ ಈ ದೇಶದೊಳಗೆ ಕಲ್ಕತ್ತಾದಲ್ಲಿ, ವೆಸ್ಟ್ ಬಂಗಾಳದಲ್ಲಿ ಇದು ಮುಗಿದೇ ಹೋಯ್ತು, ಇಲ್ಲಿ ಯಾರೂ ಬರುವುದಿಲ್ಲ ಅಂತಕ್ಕಂಥ ಮಾತಾಡ್ತಿದ್ರು ಎಲ್ಲ ಈ ದೇಶದಾಗ. ನೋಡ್ರಿ, ಅಂಥ ಜನರನ್ನ ಎಲ್ಲರನ್ನ ಚುನಾವಣೆಯಲ್ಲಿ ಸೋಲಿಸಿ ಆ ಪಕ್ಷದ ಎಲ್ಲ ಜನ ಅಂಜಿ ಎಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸ್ತಕ್ಕಂಥ ಕೆಲಸ ನಡೆದದು. ಇದು ಸಾಮಾನ್ಯ ಕೆಲಸ ಅಲ್ಲ, ಇದು ಒಂದೇ ಅಲ್ಲ. ಈಗ ಎಲ್ಲದ ಕಾಂಗ್ರೆಸ್ ಎಲ್ಲಿ ಇಲ್ಲ. ಈ ಮಂಡಿ ಕರ್ನಾಟಕದಾಗ ಅದ, ಆದರೆ ಎಲ್ಲರೂ ಬರ್ಕೋರಿ ಎದ್ಯಾಗ. ಇದೇನು ಭಾಳ ದಿನ ಈ ಕರ್ನಾಟಕದಾಗ ಸರ್ಕಾರ ನಡೆಯೋದಿಲ್ಲ. ಇಷ್ಟು ಮಾತು ನಾನು ಇದು ಭವಿಷ್ಯ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಮಾನಗಳಲ್ಲಿ
ಮೋದಿಯವರಿಗೆ ಒಳ್ಳೆಯ ಒಂದು ಶಕ್ತಿಯನ್ನು ದೇವರು ಕೊಡಲಿ, ಈ ದೇಶವನ್ನು ಇದೇ ರೀತಿ ಸಂಪೂರ್ಣವಾಗಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಸಿದ್ದಪ್ಪ ಸ್ವಾಮೀಜಿಯವರಿಗೆ ಕೂಡ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರೂ ಹಿಡಿದ್ರಿ ಧ್ವಜ. ಭೀಮ್ಸಿಂಗ್ ಇನ್ನೊಂದು ಸ್ವಲ್ಪ ಧ್ವಜ ಕೊಡ್ರಿ. ಹಿಡ್ರಿ ಧ್ವಜ ಹಿಡ್ರಿ ಎಲ್ಲರೂ. 1 ನಿಮಿಷ ಎಲ್ಲರೂ ಒಂದೊಂದು ಧ್ವಜ ತಗೋರಿ. ಭೀಮ್ಸಿಂಗ್ ಭರತ್ ಒಂದು ಧ್ವಜ ಹಿಡ್ರಿ ತಗೋರಿ, ಕೈ ಹಾಕ್ತದೆ. बोलो भारत माता की, बोलो भारत माता की. ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ನರೇಂದ್ರ ಮೋದಿ ಅವರಿಗೆ. ಭಾರತೀಯ ವಿಜಯಪುರದ ದೇವರಾದ ಶ್ರೀ ಸಿದ್ದೇಶ್ವರ ಅಪ್ಪಗಳಲ್ಲಿ, ಸಿದ್ದೇಶ್ವರ ದೇವರಲ್ಲಿ ಪೂಜೆ ಮಾಡಿ ಹಾಗೂ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು. ಮಾಜಿ ವಿಧಾನ ಪರಿಷತ್ ಸದಸ್ಯರು ಆತ್ಮೀಯರಾದ ಅರುಣಣ್ಣ ಶಾಪೂರ್ ಅವರು ಕೂಡ 1-2 ಮಾತುಗಳನ್ನು ಆಡಬೇಕಂತ ಅವರೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ತಲುಪಿವೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯರು ಅರುಣ್ ಶಾಪೂರ್ ಅವರು ತಿಳಿಸಿದ್ದಾರೆ. ಈಗ ನಮ್ಮೆಲ್ಲರ ಹೆಮ್ಮೆಯ ಸಂಸದರಾದ ರಮೇಶ್ ಜಿಗೀರ್ ಸಾಹೇಬರು 1-2 ಮಾತುಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನರೇಂದ್ರ ಮೋದಿ ಅವರಿಗೆ ಆಯುಷ್ಯ, ಆರೋಗ್ಯ ಮತ್ತು ಅಧಿಕಾರ ಕೊಡಲಿ ಅಂತ ನಮ್ಮ ಜಿಲ್ಲೆಯ ಎಲ್ಲ ನಾಯಕರಿಗೂ ಹಾಗೂ ಕಾರ್ಯಕರ್ತ ಬಂಧುಗಳಿಗೂ, ಮಾತೆ ಭಗಿನಿಯರಿಗೂ ಧನ್ಯವಾದಗಳು ತಿಳಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಯೇ ಮುಕ್ತಾಯಗೊಳಿಸುತ್ತೇವೆ. ಧನ್ಯವಾದಗಳು. ಯಾರು ಹೋಗೋದು ಬೇಡ, ಎಲ್ಲರೂ ಇಲ್ಲಿ ಇರಬೇಕು. ಈ ಅಭಿನಂದನೆ बोलो भारत माता की. ಜಲ್ದಿ